By the divine grace of Jagannmata Sri Jnanakshi Rajarajeshwari, by the grace of Paramatma in all forms with specific reference to the form of Bhagavan Sri Ram, Bhagavati Sita Devi, Bhagavan Hanuman and all other wonderful manifestations in the Srimad Valmiki Ramayanam and Sri Ramcharitamanas. We are once again here to fill our hearts with the glory of Paramatma in the form of Sri Ramcharitamanas. We all recollect ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ಪರಮಾತ್ಮನ ಎಲ್ಲ ರೂಪಗಳ, ವಿಶೇಷವಾಗಿ ಶ್ರೀರಾಮರ, ಸೀತಾದೇವಿಯ, ಭಗವಂತನಾದ ಆಂಜನೇಯನ ಹಾಗೂ ಇನ್ನಿತರ ಎಲ್ಲ ಅವತಾರಗಳ ಕೃಪೆಯಿಂದ ನಾವು ಇಂದು ಮತ್ತೆ ನಮ್ಮ ಹೃದಯಗಳನ್ನು ಈ ಪರಮ ಪವಿತ್ರವಾದ ಭಗವಂತನ ಕೀರ್ತಿ ಶ್ರೀರಾಮಚರಿತಮಾನಸ ಎಂಬ ಕೀರ್ತಿಯಿಂದ ತುಂಬಿಸಿಕೊಳ್ಳಲು ಸಿದ್ಧರಾಗಿದ್ದೇವೆ. ನಮಗೆಲ್ಲರಿಗೂ ಸ್ಮರಣೆ ಇರುತ್ತೆ, ಮಂಥರೆ ಕೈಕೇಯಿಯ ಮನಸ್ಸನ್ನು ಪೂರ್ಣವಾಗಿ ಬದಲಾಯಿಸಿದ್ದಾಳೆ. ವಿ ಆಲ್ ರಿಕಲೆಕ್ಟ್ ದಟ್ ಮಂಥರ ಹ್ಯಾಸ್ ಬಿನ್ ಸಕ್ಸಸ್ಫುಲ್ ಇನ್ ಕಂಪ್ಲೀಟ್ಲಿ ಟರ್ನಿಂಗ್ ದಿ ಮೈಂಡ್ ಆಫ್ ಕೈಕೇಯಿ, completely modifying the structure of the mind of Kaikeyi, and all because of the divine will mediated through Bhagavati Saraswati. ಇದೆಲ್ಲವೂ ಕೂಡ ದೈವೇಚ್ಛೆಯಿಂದ, ದೈವದಿಂದ ಆಗಿರೋದು. ಸರಸ್ವತಿ ದೇವಿಯ ಆ ಒಂದು ಸಂಕಲ್ಪದಿಂದ ನಡೀತಾ ಇದೆ. ಇವಾಗ ಏನಾಗುತ್ತೆ ಅಂತ ಮುಂದೆ ನೋಡೋಣ. ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ನೌ. Kaikeyi has gone to the Kopa Bhavana. She is lying down there and Dasharatha Maharaj is going to come there. He has already come there and he sees Kaikeyi in this state of affairs. He is addressing Kaikeyi. What happened to you? Why are you lying down like this? Hey Kaikeyi, ಏನಾಯ್ತಮ್ಮ, ಯಾರಮ್ಮ ನಿನಗೆ ತಪ್ಪು ಮಾಡಿ ನಿನ್ನ ಜೊತೆಯಲ್ಲಿ ದುರ್ವ್ಯವಹಾರವನ್ನು ಮಾಡಿದ್ದಾರೆ, ಏನಾಯಿತು ಹೇಳು ಅಂತ ಕೇಳ್ತಾರೆ. ಸಕೌ ತೋರ್ ಅರಿ ಅಮರೌ ಮಾರಿ ಕಾಹ ಕೀಟ ಬಪುರೇ ನರ ನಾರಿ जानसी मोर सुभाव बरोरू मनुतवानन चंद चकोरू. If the one who has hurt you, if the one who is your enemy is even Devata, you know that I will never leave that person. Then where is the question of any insects or humans? What is their stature itself in front of me? And you know my nature. You know my nature, that you are always, that your face is always giving me happiness. Like the moon gives happiness to the Chakora Pakshi. Hey Kaikeyi, ನಿನ್ನ ವೈರಿಯಾದವನು ಅವ ದೇವತೆಯೇ ಆಗಲಿ, ಅವನನ್ನು ಕೂಡ ನಾನು ಬಿಡೋದಿಲ್ಲ ಅಂತ ನಿನಗೆ ಗೊತ್ತಲ್ವಾ? ಅದೇ ರೀತಿಯಾಗಿ ಮತ್ತೆ ಹಂಗಿರಬೇಕಾದ್ರೆ ಇನ್ನು ಇವರೆಲ್ಲ ಯಾವ ಲೆಕ್ಕಕ್ಕೆ, ಮನುಷ್ಯರು ಮತ್ತು ಕ್ರಿಮಿಕೀಟಗಳಲ್ಲಿ ಯಾವ ಲೆಕ್ಕಕ್ಕೆ? ನಿನಗೆ ನನ್ನ ಸ್ವಭಾವ ಚೆನ್ನಾಗಿ ಗೊತ್ತಿದೆಯಲ್ಲ. ನನಗೆ ನಿನ್ನ ಮುಖವನ್ನು ನೋಡಿದ ಕೂಡ ನಾನು ಚಕೋರನಂತೆ ನಾನು ನೋಡ್ತೀನಲ್ವ, ಚಂದ್ರನನ್ನು ಚಕೋರ ನೋಡಿದ ಹಾಗೆ ನಾನು ಯಾವಾಗಲೂ ಆನಂದಿಸ್ತೇನಲ್ವ ನಿನ್ನ ಮುಖವನ್ನು ನೋಡಿದ ಕೂಡಲೇ. ಪ್ರಿಯ ಪ್ರಾಣ ಸುತ ಸರಬಸು ಮೋರೆ, ಪ್ರಿಯ ಪ್ರಾಣ ಸುತ ಸರಬಸು ಮೋರೆ, परिजन प्रजा सकल बस तोरे, जौ कछु कहूँ कपटु करी तो ही, भामिनी राम सपथ सत मोही. ಹೇ ಪ್ರಿಯೆ, ನನ್ನ ಬಳಿಯಲ್ಲಿರುವ ಎಲ್ಲವೂ ಕೂಡ, ಪ್ರಾಣವು, ನನ್ನ ಪ್ರಜೆ, ನನ್ನ ಪ್ರಾಣಪ್ರಿಯದ ಆಳವಲ್ಲಿ ನನ್ನ ಪ್ರಜೆಯೂ ಕೂಡ, ಎಲ್ಲವೂ ಕೂಡ ನನ್ನ ಬಳಿ ಇರೋದು ಎಲ್ಲವೂ ಕೂಡ ನಿನ್ನದೇ ತಾನೆ, ಸಕಲವೂ ನಿನ್ನದೇ ತಾನೆ. ಅದೆಲ್ಲವೂ ಕೂಡ ಅಕಸ್ಮಾತಾಗಿ ನಾನೇನಾದರೂ ಕಪಟವನ್ನು ಮಾಡಿದರೆ, ಯಾವುದೇ ರೀತಿಯಲ್ಲಿ ಕಪಟವನ್ನು, ನನಗೆ ಶಪಥ, ಶ್ರೀರಾಮರ ಶಪಥ, ನನಗೆ ಶ್ರೀರಾಮರ ಆಣೆ, ನಾನು ಯಾವತ್ತೂ ಕಪಟವನ್ನು ಮಾಡಿಲ್ಲ. ಓ ಡಿಯರ್ ಒನ್, ಯು ನೋ ದಟ್ ಎವ್ರಿಥಿಂಗ್ ವಾಟ್ ಆಲ್ ಐ ಹ್ಯಾವ್ ಈಸ್ ಯೋರ್ಸ್. ಯು ಆರ್ ಅವೇರ್ ಆಫ್ ದಟ್ ಒನ್. So in the event that I have in any manner behaved deceitfully, then I vow on Sri Rama that I never ever have done anything like that. Bihasi maguman bhavati bata, bhushan sajahi manohar gata,
घरी कुघरी समुझ जिय देखूं, बेगी प्रिया परिहर ही कुबेकू. Oh, Kaikeyi, why don't you smile and speak to me? Why don't you wear on all the jewelry quickly? Put on the jewelry. And why don't you see the time? Look at the occasion where you are doing this one. Why don't you understand that it is not this occasion for you to do such a thing? Come on, quickly give up your anger and this bad state of affairs of yours. Why don't you dress up quickly? Hey Kaikeyi, ಜಲ್ದಿ ಶೀಘ್ರದಲ್ಲಿ ನೀನು ಮುಗುಳು ನಗೆಯಿಂದ ನನ್ನನ್ನು ಬರಮಾಡಿಕೊಂಡು ನನ್ನನ್ನು ನೋಡಿ ನಗಬೇಕಲ್ವ, ನೀನು ಸಂತೋಷ ಪಡಬೇಕಲ್ಲ. ಜಲ್ದಿಯಾಗಿ ತಗೋ ಎಲ್ಲ ಆಭರಣಗಳು ಮತ್ತೆ ಹಾಕ್ಕೊಂಬಿಡು. ಯಾವ ಸಂದರ್ಭದಲ್ಲಿ ನೀನು ಈ ಥರ ಹೇಳ್ತಾ ಇದ್ದೆ ಸ್ವಲ್ಪ ನೋಡಿ ಹೇಳಮ್ಮ. ಸುಸಮಯ ಅಲ್ಲ ಇದು, ಕುಸಮಯ ಇದು ಸಂದರ್ಭ. ಈ ಸಂದರ್ಭದಲ್ಲೆಲ್ಲ ಈ ಥರ ಮಾತಾಡೋದು ನೀನು. ಎಲ್ಲ ಈ ಕುವೇಷವನ್ನು ಬಿಟ್ಟುಬಿಟ್ಟು ಸುವೇಷಧಾರಿಯಾಗಿ ಆಗು, ನೀನು ಎಲ್ಲವನ್ನೂ ಹಾಕ್ಕೊಳ್ಳುನು ಅಂತ ಕೇಳ್ತಾ ಇದ್ದಾರೆ. यह सुनि मन गुनि सपथ बड़ी, बिहसी उठी मति मंद, भूषण सजति बिलो की मृगु, मनहु किरातनि फंद. ಇದು ಹೇಳಿದ ತಕ್ಷಣನೇ ಆ ಮಂದಮತಿಯಾದ ಕೈಕೇಯಿ ಎದ್ದು ಝಟ್ಟನೆ ಎಲ್ಲ ಆಭೂಷಣಗಳನ್ನು ಹಾಕ್ಕೊಂಡಿದ್ದಾಳಂತೆ. ಲುಕ್ ಅಟ್ ದಿಸ್ ಐರನಿ. ದ ಮೊಮೆಂಟ್ ರಾಜ ಸೆಡ್ ದಿಸ್ ವರ್ಡ್ಸ್, ಎಸ್ಪೆಷಲಿ ದಿ ವರ್ಡ್ ಆಫ್ ವೌ ಆನ್ ರಾಮ, I will do whatever you want, you know that everything is yours only. I vow on Rama if I have done anything deceitful. So then she took this as the opportunity. This dull-headed Kaikeyi, she took this as an opportunity and she got up, smiled and put on all her jewelry. It was looking as though she was weaving a web, just like a hunter weaves a web around the animal. Same way she was weaving the web when she was putting on her jewelry. Puni kahrau suhrud jiya jani, प्रेम पुलकी मृदु मंजुल बानी, भामिनी भयउ तोर मन भावा, घर घर नगर आनंद बधावा. Now Dasharatha has seen that Kaikeyi seems to be now once again back to a cheerful state. So now he is very, very happy and he is very softly speaking to her. Oh dear one, now I am feeling very fine. You know how happy people are all over this city? ಕೈಕೇಯಿ ತನ್ನ ಒಡವೆಗಳನ್ನೆಲ್ಲ ಹಾಕೊಂಡದ್ದು ನೋಡಿಬಿಟ್ಟು ದಶರಥ ಮಹಾರಾಜನಿಗೆ ಸಂತೋಷವಾಯಿತಂತೆ. ಮನಸ್ಸು ಸ್ವಲ್ಪ ಆನಂದವಾಗಿ ಆಗಿ ತುಂಬ ಸಮಾಧಾನವಾಗಿ ಪ್ರೀತಿಯಿಂದ ಹೇಳ್ತಾ ಇದ್ದಾರಂತೆ, ಇವಾಗ ನನ್ನ ಮನಸ್ಸು ಸಮಾಧಾನ ಆಗಿದೆ ಕೈಕೇಯಿ, ನಗರದಲ್ಲೆಲ್ಲ ಎಷ್ಟು ಸಂತೋಷವಾಗಿದ್ದಾರೆ ಗೊತ್ತಾ ನಿನಗೆ. राम ही देव काली जुब राजू, सजहि सुलोचनि मंगल साजू, दलकी उठे सुनि हृदय कठोरु, जनु छुई गय पाक बर तोरु. ಇದನ್ನು ಆಕೆ ಸಂತೋಷವಾಗಿದ್ದಾಳೆ ಅಂತ ನೋಡಿಬಿಟ್ಟು ದಶರಥ ಮಹಾರಾಜ ಸ್ವಲ್ಪ ಪ್ರೀತಿಯಿಂದ ಹೇಳಿಬಿಟ್ರು, ನಾಳೆ ಶ್ರೀರಾಮರಿಗೆ ಯುವರಾಜನಾಗಿ ನಾನು ಪಟ್ಟಾಭಿಷೇಕವನ್ನು ಮಾಡೋಕ್ಕೆ ಏರ್ಪಾಡು ಮಾಡಿದ್ದೇನೆ. ಆದ್ದರಿಂದ ನೀನು ಇನ್ನೂ ಚೆನ್ನಾಗಿ ಅಲಂಕಾರ ಮಾಡ್ಕೋ ಕೈಕೇಯಿ, ಸುಂದರವಾಗಿ ಅಲಂಕಾರ ಮಾಡ್ಕೋ. ಅದು ಕೇಳಿದ ತಕ್ಷಣವೇ ಈ ಕಠೋರ ವಚನವನ್ನು ಹೇಳ್ದಂಗೆ ಕೈಕೇಯಿ ತುಂಬ ಇನ್ನೂ ಕೋಪ ಪಟ್ಬಿಡ್ಲಂತೆ. ಹೆಂಗಿತ್ತು ಅಂತ ಹೇಳಿದ್ರೆ, ಈಗ ತಾನೇ ತುಂಬ ಒಂದು ಗಾಯ ಆಗಿದೆಯಂತೆ, ಒಂದು ಮನುಷ್ಯನ ಮೈ ಮೇಲೆ ಗಾಯ ಆಗಿ ಆ ಗಾಯ ಬಂದು ಇನ್ನೇನು ಹೊಡೆದೋಗೋ ಸ್ಥಿತಿಗೆ ಬಂದುಬಿಟ್ಟಿದೆಯಂತೆ. ಆ ಸಮಯದಲ್ಲಿ ಯಾರಾದರೂ ಅದನ್ನು ಮುಟ್ಟಿಬಿಟ್ರೆ ಎಷ್ಟು ನೋವಾಗುತ್ತೆ. When Dasharatha Maharaj very happily told these words, he said that tomorrow I am going to coronate Sri Rama as the crown prince. Why don't dress up nicely? Everywhere it is happiness only. But
those words of Dasharatha Maharaj, it struck Kaikeyi as though a wounded person on whom there is a blister which is already completely ripe to just burst open. At that time, if somebody would hurt the person, how painful it would be. It pained Kaikeyi so badly. ऐसी उपीर भी हंसते ही गोई, चोर नार जिम प्रगति न रोई, लखही न बूप कपट चतुराई, कोटि कुटिल मन गुरु पढ़ाई. Seeing this, she so cleverly, although she was hurt so badly by these words of Sri Rama being coronated, she very cleverly concealed her emotions. She very cleverly concealed her emotions, and Dasharatha Maharaj could not make out that one, because she was so cleverly tutored by Manthara. ಇದನ್ನು ಕೇಳಿದ ಕೂಡಲೇ ಆಕೆಗೆ ಎಷ್ಟು ನೋವಾಯಿತು ಅಂತ ಹೇಳಿದ್ರೆ, ಪರಿಪಕ್ವವಾದ ಒಂದು ಗಾಯದ ಮೇಲೆ ಯಾರೋ ಮುಟ್ಟದಂಗೆ ಆಯಿತು. ಆದರೂ ಕೂಡ ಆಕೆ ಸ್ವಲ್ಪ ಕೂಡ ಮನಸ್ಸನ್ನು ಏನೂ ಪ್ರಕಟಗೊಳಿಸದೆ, ಮುಖದಲ್ಲಿ ಏನೂ ತೋರಿಸದೆ ಆಕೆ ನಗನಗುತ್ತಾನೆ ಕಪಟವನ್ನು ಮಾಡ್ತಾಳೆ. ದಶರಥ ಮಹಾರಾಜರಿಗೆ ಇದು ಅರ್ಥ ಆಗಲಿಲ್ಲ. ಯಾಕಂದರೆ ಆಕೆಯ ಗುರು ಬಂದು ಮಂಥರೆ, ಅಷ್ಟು ಸುಂದರವಾಗಿ ಅವರನ್ನು ತಯಾರು ಮಾಡಿದ್ದಾಳೆ. ಯದ್ಯಪಿ ನೀತಿ ನಿಪುಣ ನರನಾಹು, नारी चरित जल निधि अवगाहु, कपट सनेहु बढ़ाई बहोरी, बोली बिहसी नयन मुह मोरी. Raja Dasharatha, although he was very, very well versed in all the aspects of life, practical life, but he failed to understand the deep heart of the lady Kaikeyi, which was like an ocean. He could not discern the depth of the heart of Kaikeyi, which was like an ocean. She again conjured up some smiles. She once again made up a smile on her face, and then slowly she started telling him. Smiling, she slowly telling him something. ರಾಜ ಎಲ್ಲ ವಿಧದಲ್ಲಿಯೂ ನೀತಿ ನಿಪುಣನಾಗಿದ್ದರೂ ಕೂಡ ಆತ ಕೈಕೇಯಿಯ ಹೃದಯ ಆಳವನ್ನು ಅರಿಯಲಾರನಾದ. ಅಷ್ಟು ಆಳವಾಗಿತ್ತಂತೆ ಆ ಹೃದಯ. ಸಮುದ್ರದ ಹಾಗೆ ಆಳವಾಗಿದ್ದ ಕೈಕೇಯಿ ಹೃದಯವನ್ನು ಅವನು ಅರಿಯಕ್ಕೆ ಅವನಿಂದ ಸಾಧ್ಯವಾಗಲಿಲ್ಲ. ಆ ಕಪಟವಾದ ಆಕೆ ಇನ್ನೂ ಕಪಟವಾಗಿ ಮುಗುಳು ನಗೆಯನ್ನು ಮಾಡಿಕೊಂಡು ಮೆಲ್ಲಿಗೆ ನಗನಗುತ್ತಾನೆ ಹೇಳ್ತಾಳಂತೆ, ಕೈಕೇಯಿ ಹೇಳ್ತಾಳಂತೆ, ಮಾಗು ಮಾಗು ಪೈ ಕಹಹು ಪಿಯ, ಕಬಹು ನ ದೇಹು ನ ಲೇಹು, ದೇನ್ ಕಹೆಹು ಬರದಾನ ದುಯಿ, ತೆವು ಪಾವತ್ ಸಂದೇಹು. ಅರೇ ಹೋಗ್ರಿ ನೀವು, ನಮ್ಮ ಸಾಮಾನ್ಯ ತಾಯಂದಿರು ಹೇಳ್ತಾರಲ್ಲ, ಹೋಗ್ರಿ ಮಹಾರಾಜರೇ, ನೀವು ಯಾವಾಗಲೂ ಬರೀ ಕೊಡ್ತೀನಿ ಅಂತ ಹೇಳ್ತಾ ಇರ್ತೀರಾ, ಕೊಡೋದೇ ಇಲ್ಲ ನೀವೇನು. ಇದುವರೆಗೆ ಏನಾದ್ರು ಕೊಟ್ಟಿದ್ದೀರಾ ಅಥವಾ ತೊಗೊಂಡಿದ್ದೀರಿ? ಏನೂ ಕೊಟ್ಟಿಲ್ಲ, ತೊಗೊಂಡಿಲ್ಲ ನನಗೆ. ನನಗೂ ಇವಾಗ ಸಂದೇಹ ಆಗ್ತಾ ಇದೆ. ನೀವು ಹಿಂದೆ ನಮಗೊಂದು ಸಾರಿ ಹೇಳಿದ್ರಲ್ಲ 2 ವರವನ್ನು ಕೊಡ್ತೀನಿ, ಅದು ಕೊಡ್ತೀರೋ ಇಲ್ಲೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಸಂದೇಹ ಇದೆ. ವಾಟ್ ಎ ಕ್ಲೆವರ್ ವೇ ಆಫ್ ಸೇಯಿಂಗ್ ಥಿಂಗ್ಸ್. ಶಿ ಈಸ್ ಸೇಯಿಂಗ್, ಕಮ್ ಆನ್, ಯು ಆಲ್ವೇಸ್ ಸೇ ದಟ್ ಯು ವಿಲ್ ಗಿವ್ ಮಿ ಸಮಥಿಂಗ್. She is smiling and speaking this. You always say that you are going to give me something, but you have never given me anything. And I don't know, I'm still doubtful whether I'm going to get the 2 boons which you had promised to me earlier. What a cunning way of putting things. जाने उमर मुराउ हसी कहई, तुम ही कोहाब परम प्रिय अहई, थाती राखी न मागी हुकाहू, बिसरी गयो मोहि भोर स्वभाऊ. What a poor, completely overpowered Dasharatha Maharaj. He is completely overpowered, though he is speaking such a soft manner. He says,
Now I know your secretive word, your secret I know, Kaikeyi. You always want to, you always want to increase your value. You always like to be, you always want to be, valued high. You like esteem very much. That's why you speak like this. Doesn't matter, I know it very well about you. I now recollect that I had given you 2 boons and you had kept them as a treasure. I had just kept them like that, but I did not recollect because I am a little naive, I am naive. ನಾನು ಸ್ವಲ್ಪ ಹೇ ಕೈಕೇಯಿ, ರಾಜ ಬಹಳ ತುಂಬ ಸರಳನಾದವರು. ಅವ್ರು ಹೇಳ್ತಾರೆ, ಹೇ ಕೈಕೇಯಿ, ನನಗೆ ಚೆನ್ನಾಗಿ ಗೊತ್ತು ನೀನು ಸ್ವಾಭಿಮಾನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನಾನು ಕೂಡ ಆ ವರವನ್ನು ಮರೆತು ಬಿಟ್ಟಿದ್ದೆ. ನಾನು ಅದನ್ನು ಒಂದು ಖಜಾನೆಯಾಗಿಟ್ಟಿದ್ದೆ ನಾನು ಅದನ್ನು. ಈಗ ಅದನ್ನು ನೀನು ಕೇಳ್ತಾ ಇದೀಯಾ, ನನಗೆ ಇವಾಗ ನಾನು ಮರೆತುಬಿಟ್ಟೆ, ಏನು ಮಾಡೋದಮ್ಮ ಅಂತ ತುಂಬ ಮೃದುವಾಗಿ ಹೇಳ್ತಾ ಇದ್ದಾರಂತೆ. झूठे हूँ हम ही दोष जनि देहु, दुई के चारि मागी मुकुले हूँ. रघुकुल रीति सदा चली आई, प्राण जाहु बरु बचनु न जाई. ಹೇ ಕೈಕೇಯಿ, ನಿನ್ನ ದೋಷ, ನೀನು ಸ್ವಾಭಿಮಾನಿಯಾಗಿದ್ಬಿಟ್ಟು ನಾನು ಇದು ಕೇಳಲೇ ಇಲ್ಲ. ಆದ್ದರಿಂದ ಆ ದೋಷವನ್ನು ನನ್ನ ಮೇಲೆ ಹಾಕಬೇಡ. ನಗ್ನಗ್ತಾ ಹೇಳ್ತಾರೆ, ನನ್ನ ಮೇಲೆ ಹಾಕಬೇಡ ಆ ದೋಷವನ್ನು. 2 ವರದ ಬದಲಾಗಿ ನೀನು 4 ವರ ಬೇಕಾದ್ರೆ ಬೇಡ್ಕೊ ನೀನು. ನಮ್ಮ ರಘುಕುಲದ ಇದು ಒಂದು ವಿಶೇಷವಾದ ಗುಣ. ಈ ರೀತಿ, ಈ ಪರಂಪರೆ ಏನಪ್ಪ ಅಂತ ಹೇಳಿದ್ರೆ, ಪ್ರಾಣ ಹೋದರೂ ಕೂಡ ನಾವು ವಚನವನ್ನು ಮಾತ್ರ, ನಾವು ವಚನದಿಂದ ಮಾತ್ರ ನಾವು ಬದಲಾಗೋದಿಲ್ಲ ನಾವು. ವಾಟ್ ಅ ವರ್ಡ್, very beautiful chaupai. Dasarath Maharaj is saying, O Kaikeyi, you did not ask me, neither reminded me. So unnecessarily don't keep on putting the onus of this not getting the boon on me. Unnecessarily don't try to put the blame on me. Instead of 2 boons, why don't you ask for 4 boons? I am going to give it to you. You know the tradition of my clan of Raghuvamsha. This Raghukula in which I am born is not an ordinary Vamsha, not an ordinary clan. It is the nature, it is the tradition of this clan that we would rather give up our life, but we will never give up our word. We will always keep our word, even at the cost of our life. That is the glory of this Raghukula in which I am born. Nahi asatya sampatak punja, गिरि सम होहि कि कोटि की गुंजा. सत्य मूल सब सुकृत सुहाए, वेद पुराण विदित मनु गाए. There is no sin greater than lying. ಸುಳ್ಳು ಹೇಳೋದಕ್ಕಿಂತ ದೊಡ್ಡ ಪಾಪವಿಲ್ಲ. Is it possible that small rocks, small boulders joined together to make a mountain? A mountain is a mountain. Same way, there is no other good quality in the world as equal to speaking the truth. All the Vedas and Puranas, they always hail truth. So truth is our nature. ಈ ಪ್ರಪಂಚದಲ್ಲಿ ಸತ್ಯಕ್ಕೆ ಸಮಾನವಾದ, ಅಸತ್ಯಕ್ಕೆ ಸಮಾನವಾದ ಪಾಪವಿಲ್ಲ. ಮನುಷ್ಯ ಎಷ್ಟು ತಾನೇ ಒಳ್ಳೆಯದನ್ನು ಮಾಡ್ಬೋದು. ಸಣ್ಣ ಬಂಡೆಗಳೆಲ್ಲ ಸೇರಿಬಿಟ್ಟು ಅವರೊಂದು ದೊಡ್ಡ ಬೆಟ್ಟವಾಗಕ್ಕೆ ಸಾಧ್ಯವೇ ಇಲ್ಲ. ಸತ್ಯ ಮೂಲವೇ ಈ ಪ್ರಪಂಚದ ಎಲ್ಲ ಸುಕೃತಗಳ ಮೂಲ ಸತ್ಯವಾಗಿರುವುದು. ವೇದಗಳು ಪುರಾಣಗಳೆಲ್ಲವೂ ಕೂಡ ಅದನ್ನೇ ತಾನೇ ಹೇಳ್ತಾ ಇದೆ ಅಂತ ಮಹಾರಾಜರು ತುಂಬ ಬಿಡಿಸಿ ಹೇಳ್ತಾನೆ. ಶ್ರೀರಾಮಚಂದ್ರ ಕೃಪಾಲು ಭಜ ಮನ ಹರನ ಭವ ಭಯ ದಾರುಣಂ ನವ ಕಂಜ ಲೋಚನ ಕಂಜ ಮುಖ ಕರ ಕಂಜ ಪದ ಕಂಜಾರುಣಂ. ಶ್ರೀರಾಮ್ 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 ಶ್ರೀರಾಮ್. ಓಂ ಸಹನಾವವತು
सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। ओम शांति शांति शांति।